Hello everyone. Welcome to the classes on business regulations. Up to now we have discussed a number of topics on contracts. In this video we are going to talk about the capacity of a party to enter into a contract. ಒಂದು ಕಾಂಟ್ರಾಕ್ಟನ್ನು ಮಾಡ್ಕೋಬೇಕು ಅನ್ನುವಂಥ ಒಂದು ವ್ಯಕ್ತಿಗೆ ಏನಾದರೂ ಕಂಡೀಷನ್ಸ್ ಇದೆಯಾ? ಶುಡ್ ಹಿ ಪೊಸೆಸ್ ಎನಿ ಬೇಸಿಕ್ ಕ್ವಾಲಿಫಿಕೇಷನ್ಸ್? ಅಥವಾ ಯಾರೆಲ್ಲ ಕಾಂಟ್ರಾಕ್ಟ್ಸನ್ನು ಮಾಡ್ಕೋಬೋದು, ಅಥವಾ ಯಾರ್ಯಾರಿಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಂಥ ಒಂದು ರೈಟ್ಸ್ ಇರುತ್ತೆ, ಯಾರನ್ನಾದರೂ ಕಾಂಟ್ರಾಕ್ಟ್ಸಿಂದ ಹೊರಗಡೆ ಇಟ್ಟಿದ್ದಾರಾ? ಸೊ ಲೆಟ್ ಅಸ್ ಗೋ ಇನ್ deep to study about the capacity of parties to enter into a contract. As per section 11 of the Contract Act of 1872, under section 11 ಏನು ಹೇಳುತ್ತೆ? Every person is competent to contract. Every person. See, it is all inclusive. ಏನು ಹೇಳುತ್ತೆ? Every person is competent. ಅರ್ಹರಾಗಿರ್ತಾರೆ. ಪ್ರತಿ ವ್ಯಕ್ತಿ ಕೂಡ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ ಅರ್ಹನಾಗಿರ್ತಾನೆ. ಹೂ ಈಸ್ ಆಫ್ ದಿ ಏಜ್ ಆಫ್ ದ ಮೆಜಾರಿಟಿ ಅಕಾರ್ಡಿಂಗ್ ಟು ದ ಲಾ ಟು ವಿಚ್ ಹಿ ಈಸ್ ಸಬ್ಜೆಕ್ಟ್ ಟು. ಅವನಿರುವಂತಹ ಲ್ಯಾಂಡಲ್ಲಿ, ಅವನಿರುವಂತಹ ದೇಶದಲ್ಲಿ, ಆ ದೇಶದ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿಯ ಮೆಜಾರಿಟಿ ಏಜ್ ಅನ್ನೋದು ಏನಿರುತ್ತೆ. You know, small children, we call it as minors, minority people. So, ಯಾರ್ಯಾರೆಲ್ಲ ಏಜ್ ಆಫ್ ಮೆಚೂರಿಟಿಯನ್ನು ಅಚೀವ್ ಮಾಡಿರ್ತಾರೆ, ನಾರ್ಮಲಿ ದ ಏಜ್ ಆಫ್ ಮೆಚೂರಿಟಿ ಫಾರ್ ಎವ್ರಿಥಿಂಗ್ ಇನ್ ಅವರ್ ಕಂಟ್ರಿ ಈಸ್ 18 years, ಆ್ಯಂಡ್ ಫಾರ್ ಮ್ಯಾರೇಜಸ್ ಇಟ್ ಈಸ್ 21 years, ಆ್ಯಂಡ್ ಫಾರ್ ವೋಟಿಂಗ್ ರೈಟ್ಸ್ ಆ್ಯಂಡ್ ಅದರ್ ಥಿಂಗ್ಸ್ ಇಟ್ ಈಸ್ 18 years ಏಜ್. ಸೊ who are all above the age of 18 years of age in our country, they are all eligible and competent to enter into any kind of contract. So 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರೂ ಕೂಡ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ ನಮ್ಮ ದೇಶದಲ್ಲಿ. ಎನಿವನ್ ಆ್ಯಂಡ್ ಎವ್ರಿ ಒನ್ ಹೂ ಹ್ಯಾಸ್ ಅಟೈನ್ಡ್ ದ ಏಜ್ ಆಫ್ 18 years, he is eligible to enter into contract. ಅದರ ಜೊತೆಗೆ ಇನ್ನೇನನ್ನು ಹೇಳ್ತಾರೆ ಅಂತ ನೋಡಿ. ಆ್ಯಂಡ್ who is of sound mind. Sound mind, that means he should have a stable rational mind, stable mental condition. His mental condition should not be unstable. ಸರಿಯಾದಂತಹ ರೀತಿಯಲ್ಲಿ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಮೆಂಟಲ್ ಕೇಪಬಿಲಿಟಿ ಅವನಿಗಿರಬೇಕು. ಡಿಫಾಲ್ಟ್ ಮೈಂಡ್ ಇರಬಾರ್ದು, ಇಡಿಯೋಕಸಿ ಇರಬಾರ್ದು, ಲೂನಾಸಿ ಇರಬಾರ್ದು. ಸೊ ಹಿ ಶುಡ್ ಬಿ ಇನ್ ಎ ನಾರ್ಮಲ್ ರೇಷನಲ್ ಬಿಹೇವಿಯರ್, ಸೌಂಡ್ ಮೈಂಡ್, ಆ್ಯಂಡ್ ಈಸ್ ನಾಟ್ ಡಿಸ್ಕ್ವಾಲಿಫೈಡ್ ಫ್ರಮ್ ಕಾಂಟ್ರಾಕ್ಟಿಂಗ್ ಬೈ ಎನಿ ಲಾ ಟು ವಿಚ್ ಹಿ ಈಸ್ ಸಬ್ಜೆಕ್ಟ್ ಟು. ಅವನಿರುವಂತಹ ದೇಶದಲ್ಲಿ ಯಾವುದಾದ್ರೂ ಕಾನೂನು ಅವನನ್ನು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ತಡೆ ಹಾಕಿದ್ದಿದ್ರೆ, ರಿಸ್ಟ್ರಿಕ್ಟ್ ಮಾಡಿದ್ದಿದ್ರೆ, like our country restricts insolvent people to enter into contract, convicts, ಯಾವುದಾದ್ರೂ ಕ್ರೈಮ್ ಮಾಡಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಕಾಂಟ್ರಾಕ್ಟ್ ಮಾಡ್ಕೊಳ್ಳುವಂಥ ಅಧಿಕಾರ ಇರೋದಿಲ್ಲ. ಸೊ ಸರ್ಕಾರ, ಕಾನೂನು, ದ ಲಾ, ಇಫ್ ಇಟ್ ಹ್ಯಾಸ್ ಡಿಬಾರ್ಡ್ ಸಮ್ ಪೀಪಲ್ ಆರ್ ರೆಸ್ಟ್ರಿಕ್ಟೆಡ್ ಫಾರ್ ಸಮ್ ಪೀಪಲ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್, ಅವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಳ್ಳೋದಕ್ಕೆ ಅರ್ಹರಾಗ್ತಾರೆ. ಅಂಡರ್ಸ್ಟ್ಯಾಂಡ್ ದ ಡೆಫಿನಿಷನ್ ಗಿವನ್ ಬೈ ಸೆಕ್ಷನ್ 11. Everyone who has attained the age of 18 years, and if he is possessing a sound mind and he is not disqualified from any law, he can enter into a contract. 18 ವರ್ಷ ಏಜ್ ಆಗಿರಬೇಕು, ಒಳ್ಳೆಯ ಸ್ಟೇಬಲ್ ಮೆಂಟಲ್ ಕಂಡೀಷನ್ ಇರಬೇಕು, ಯಾವುದೇ ಕಾನೂನು ಅವನನ್ನು ರಿಸ್ಟ್ರಿಕ್ಟ್ ಮಾಡಿರಬಾರದು. ಅಂತಹ ಪ್ರತಿಯೊಬ್ಬರೂ ಕೂಡ ಕಾಂಟ್ರಾಕ್ಟ್ಗಳಲ್ಲಿ ಭಾಗಿಯಾಗೋದಕ್ಕೆ ಅರ್ಹರಾಗ್ತಾರೆ. ನಾವು ಬೀಯಿಂಗ್ ಸೆಡ್ ದಟ್, ಆರ್ ದೇರ್ ಎನಿ ಪೀಪಲ್ ಇನ್ ದಿಸ್ ಕಂಟ್ರಿ ಹೂ ಆರ್ ಡಿಬಾರ್ಡ್ ಆರ್ ರೆಸ್ಟ್ರಿಕ್ಟೆಡ್ ಫ್ರಮ್ ಎಂಟರ್ ಇಂಟು ಎ ಕಾಂಟ್ರಾಕ್ಟ್? ಯಾರ್ಯಾರೆಲ್ಲ
they became incompetent, incapacitated to enter into a contract. ಕಾಂಟ್ರಾಕ್ಟ್ ಇಂಥವ್ರು ಮಾಡಬಾರ್ದು ಅಂತ ಏನಾದರೂ ಇದೆಯಾ ಅಂತ ನೋಡಿದ್ರೆ ಎಸ್, ದಿ ಫಾಲೋಯಿಂಗ್ ಪರ್ಸನ್ಸ್ ಆರ್ ಇನ್ಕಾಂಪಿಟೆಂಟ್ ಟು ಕಾಂಟ್ರಾಕ್ಟ್. ಈ ಕೆಳಗೆ ಕೊಟ್ಟಿರುವಂತಹ ವ್ಯಕ್ತಿಗಳು ಕಾಂಟ್ರಾಕ್ಟುಗಳಲ್ಲಿ ಭಾಗಿಯಾಗೋದಿಕ್ಕೆ, ಕಾಂಟ್ರಾಕ್ಟು ಮಾಡಿಕೊಳ್ಳೋದಕ್ಕೆ ಅರ್ಹತೆ ಇರೋದಿಲ್ಲ ಅವರಿಗೆ. ಯಾರ್ಯಾರಪ್ಪ ಅಂತ ನೋಡಿದ್ರೆ, ಮೈನರ್, ನಾವು ಆಗಲೇ ಹೇಳಿದ ಹಾಗೆ ಮೈನರ್ ಈಸ್ ಎ ಪರ್ಸನ್ ಹೂ ಈಸ್ ಬಿಲೋ ದಿ ಏಜ್ ಆಫ್ 18 years. So no person can enter into a contract in this country if he is below the age of 18 years. Then a person of unsound mind. Unsound mind means unstable mental condition. He doesn't have a rational thinking behavior. He doesn't see the things and understand the things in a proper general way. So ಯಾರಂದ್ರೆ lunatic, idiot, drunken and intoxicated people. Other than that, ಪರ್ಸನ್ಸ್ ಡಿಸ್ಕ್ವಾಲಿಫೈಡ್ ಬೈ ಲಾ. ಅವ್ರು ಯಾರು ಅಂದರೆ ಏಲಿಯನ್ ಎನಿಮೀಸ್, ಫಾರಿನ್ ಸಾವರಿನ್ಸ್, ಕನ್ವಿಕ್ಟ್, ಕಾರ್ಪೊರೇಷನ್ ಆ್ಯಂಡ್ ಕಂಪನಿ, ಇನ್ಸಾಲ್ವೆಂಟ್, ಇವರೆಲ್ಲ ಕೂಡ ಡಿಸ್ಕ್ವಾಲಿಫೈ ಆಗ್ತಾರೆ, ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅರ್ಹತೆ ಇರೋದಿಲ್ಲ. ಸೊ ಇವ್ರು ಯಾರು ಅನ್ನೋದನ್ನ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ನಾವು ಒಳಗಡೆ ಹೋಗಿ ನೋಡೋಣ. ಫಸ್ಟ್ ಲೆಟ್ ಅಸ್ ಸಿ ದಿ ಮೈನರ್. ಅಕಾರ್ಡಿಂಗ್ ಟು ದಿ ಇಂಡಿಯನ್ ಮೆಜಾರಿಟಿ ಆಕ್ಟ್ 1875, ದೇರ್ ಈಸ್ ಅನ್ ಆಕ್ಟ್ ಫಾರ್ ದಟ್. Indian Majority Act 1875, a minor is a one who has not completed his or her 18 years of age. ಮೈನರ್ ಅಂದರೆ ಯಾರು? 18 ವರ್ಷ ವಯಸ್ಸು ಯಾರಿಗೆ ಆಗಿರೋದಿಲ್ವೋ, those who are all below the age of 18 years in our country, they are all minors. So minors could not enter into a contract. ಮೈನರ್ಸು ಕಾಂಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅರ್ಹರಾಗೋದಿಲ್ಲ. They are incompetent to enter into a contract. Suppose if they enter into a contract, what happens? ಕಾಂಟ್ರಾಕ್ಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮೈನರ್ಸ್ ಕಾಂಟ್ರಾಕ್ಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ. ಮೈನರ್ಸ್ ಕಾಂಟ್ರಾಕ್ಟ್ ಮಾಡ್ಕೋಬಾರ್ದು ಅಂದರೆ ಏನು? ಎ ಮೈನರ್ ಎಂಟರಿಂಗ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ಎ ಮೈನರಾ, ಅಥವಾ ಎ ಮೈನರ್ ಎಂಟರಿಂಗ್ ಇಂಟು ಎ ಕಾಂಟ್ರಾಕ್ಟ್ ವಿತ್ ಎ ಮೇಜರಾ? ಎರಡು ರೀತಿಯಾಗಿ ನೋಡಬೇಕು ನೀವು. ಕಾಂಟ್ರಾಕ್ಟಲ್ಲಿ ಮಾಡಿಕೊಳ್ಳುವಂತಹ ಇಬ್ಬರು ವ್ಯಕ್ತಿಗಳು ಕೂಡ 18 ವರ್ಷಕ್ಕಿಂತ ಕೆಳಗಡೆ ಇರುವವರಾದರೆ, ಇಬ್ಬರೂ ಸಣ್ಣ ಮಕ್ಕಳೇ ಆದರೆ ಎಂಟ್ರಿ ಮಾಡ್ಬೋದಾ ಕಾಂಟ್ರಾಕ್ಟ್? ನೋ, ಇಟ್ ಈಸ್ ವಾಯ್ಡ್ ಅಬ್ ಇನಿಷಿಯೋ. ಫ್ರಮ್ ದ ಬಿಗಿನಿಂಗ್ ಸ್ಟೇಜಸ್ ಇಟ್ ಸೆಲ್ಫ್, ಕಾಂಟ್ರಾಕ್ಟನ್ನು ಮಾಡಿಕೊಳ್ಳುವಂತಹ ಒಂದು ಸ್ಟೇಜಿಂದನೇ ಆ ಒಂದು ಕಾಂಟ್ರಾಕ್ಟಿಗೆ ಬೆಲೆ ಇಲ್ಲ. ಇನ್ವ್ಯಾಲಿಡ್ ಕಾಂಟ್ರಾಕ್ಟ್, ಇಟ್ಸ್ ಎ ವಾಯ್ಡ್ ಕಾಂಟ್ರಾಕ್ಟ್. ಮತ್ತು ಇಫ್ ಎ ಮೈನರ್ ಎಂಟರ್ಸ್ ಇನ್ ಟು ಎ ಕಾಂಟ್ರಾಕ್ಟ್ ವಿತ್ ಎ ಮೇಜರ್, ಒಬ್ಬ 18 ವರ್ಷಕ್ಕಿಂತ ಮೇಲ್ಪಟ್ಟವನು, ಇನ್ನೊಬ್ಬ 18 ವರ್ಷಕ್ಕಿಂತ ಕೆಳಗಡೆ ಇರುವಂತಹ ಮೈನರ್, ಇವರಿಬ್ಬರು ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ? ಅವರಿಬ್ಬರ ಕಾಂಟ್ರಾಕ್ಟ್ಗೂ ಅದೇ ಗತಿನೇ. ಇಟ್ ಈಸ್ ವಾಯ್ಡ್ ಕಾಂಟ್ರಾಕ್ಟ್, ಇಟ್ ಈಸ್ ನಲ್ ಕಾಂಟ್ರಾಕ್ಟ್, ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ, ಇಟ್ ಈಸ್ ನಾಟ್ ಎನ್ಫೋರ್ಸಿಯಬಲ್ ಇನ್ ಎನಿ ಕೋರ್ಟ್ ಆಫ್ ಲಾ, ಇಟ್ ಈಸ್ ಡಿಬಾರ್ಡ್, ಇಟ್ ಈಸ್ ಕ್ಯಾನ್ಸಲ್ಡ್. Let us proceed further and see some rules relating to the contracts of minors. Minors agreement is void from the beginning ಅಂತ ಹೇಳಿದ್ದೀವಿ. ಮಾಡ್ಕೋಬಾರ್ದು, ಮಾಡಿಕೊಂಡ್ರೆ ಕ್ಯಾನ್ಸಲ್ ಆಗತ್ತೆ, ಅದಕ್ಕೆ ಬೆಲೆ ಇರೋದಿಲ್ಲ, ಇನ್ವ್ಯಾಲಿಡ್ ಆಗತ್ತೆ, ವಾಯ್ಡ್ ಆಗತ್ತೆ. ಹಂಗೂ ಮಾಡಿಕೊಂಡ್ರೆ ಯಾವ ಸಂದರ್ಭದಲ್ಲಿ ಒಬ್ಬ ಮೈನರ್ ಕಾಂಟ್ರಾಕ್ಟ್ ಮಾಡ್ಕೋಬೋದು? ಗೊತ್ತಿಲ್ದಿರ ಮಾಡಿಕೊಂಡ್ರೆ ಏನಾಗುತ್ತೆ? ವಿಲ್ ಸಿ ಸಮ್ ರೂಲ್ಸ್. An agreement with or by minor is void and inoperative ab initio. Ab initio, ಮೊದಲಿಂದಲೂ, from the beginning, from the starting point, that contract is not valid. If you are going to enter into a contract with a minor, from the beginning itself, it's a nullified contract. ಅದಕ್ಕೆ ಬೆಲೆನೇ ಇಲ್ಲ. ಇಟ್ ಈಸ್ ವಾಯ್ಡ್ ಅಂಡ್ ಕ್ಯಾನ್ಸಲ್ಡ್ ಅಂಡ್ ಇನಾಪರೇಟಿವ್. A minor has received any benefit under a void contract, he cannot be asked to return the same. See, it's a beautiful sentence here. ಕಾಂಟ್ರಾಕ್ಟ್ ಮಾಡ್ಕೋಬಾರ್ದು ಅಂತ ಹೇಳಿದ್ದಾರೆ, ಆದರೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬ ಮೈನರು ಒಂದು ಮೇಜರ್ ಜೊತೆಗೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ದ ಮೇಜರ್ ಹ್ಯಾಸ್ ಸಪ್ಲೈಡ್ ಸಮಥಿಂಗ್ ಟು ಎ ಮೈನರ್, some goods or services or something he has given, some value he has given to the minor. And after that, when this case goes to the court will say the minor will not be in a position to repay that. He cannot return, he cannot be asked to return.
ಸೊ ಹುಷಾರಾಗಿರಬೇಕು. ಮೈನರ್ಸ್ ಜೊತೆ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಆಮೇಲಿಂದ ಅವರು ಕೋರ್ಟ್ಗೆ ಹೋಗಿ ಹೋಗು ನಾನು ಕೊಡೋದಿಲ್ಲ, ನಾನು ಮೈನರು, ನನಗೆ ಯಾಕೆ ಕೊಟ್ಟೆ ನೀನು ಅಂತ ಕೇಳಿದ್ರೆ, ಸೊ ವಿ ವಿಲ್ ಬಿ ಎಟ್ ಎ ಲಾಸ್. ಸೊ ಎ ಮೈನರ್ ಹ್ಯಾಸ್ ರಿಸೀವ್ಡ್ ಎನಿ ಬೆನಿಫಿಟ್ ಅಂಡರ್ ಎ ಕಾಂಟ್ರಾಕ್ಟ್, ಅದು ವಾಯ್ಡ್ ಕಾಂಟ್ರಾಕ್ಟ್, ಅವನ ಜೊತೆ ಮಾಡ್ಕೋಬಾರ್ದು ಕಾಂಟ್ರಾಕ್ಟ್, ಆದರೂ ಮಾಡ್ಕೊಂಬಿಟ್ಟು ಅವ್ರಿಗೆ ಏನಾದ್ರು ನಾವು ಸಪ್ಲೈ ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀವಿ, ಲೋನ್ ಕೊಟ್ಟಿದ್ದೀವಿ, ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್ ಅಂತಂದರೆ ಹಿ ಕೆನಾಟ್ ಬಿ ಆಸ್ಕ್ಡ್ ಟು ರಿಟರ್ನ್. ನೀನು ಕೇಳೋಂಗಿಲ್ಲ, ಹುಂಡಿಯಲ್ಲಿ ಹಾಕಿದಂಗೆ ಬಿಟ್ಬಿಡ್ಬೇಕಷ್ಟೇ ಅದನ್ನು. He can be a promisee or beneficiary. Yes. He can be a promisee or beneficiary. ಅವನಿಗೆ ಲಾಭ ಬರುವಂತಹ ಕಾಂಟ್ರಾಕ್ಟ್ಸ್ ಇದ್ದರೆ ಅವನನ್ನು ನಾವು ಬಳಸ್ಕೋಬೋದು, ಮಾಡ್ಕೋಬೋದು. ಇಫ್ ಹೀ ಈಸ್ ಗೆಟಿಂಗ್ ಎನಿ ಬೆನಿಫಿಟ್, ಅಂದರೆ ಅವನಿಗೆ ಫ್ರೀ ಆಫ್ ಕಾಸ್ಟ್ ನೀನೇನಾದ್ರು ಕೊಡ್ತೀವಿ ಅಂತಂದರೆ ಯು ಕ್ಯಾನ್ ಗಿವ್, ಬಟ್ ಯು ಕೆನಾಟ್ ಮೇಕ್ ಹಿಮ್ ರೆಸ್ಪಾನ್ಸಿಬಲ್, ಯು ಕೆನಾಟ್ ಮೇಕ್ ಹಿಮ್ ಲಯಬಲ್ ಟು ಪೇ ಫಾರ್ ವಾಟ್ ಯು ಆರ್ ಸಪ್ಲೈಯಿಂಗ್ ಟು ಹಿಮ್. ನೀನು ಕೊಡುವಂತಹ ಗೂಡ್ಸ್ ಮತ್ತು ಸರ್ವೀಸಸ್ಗೆ ಅವನಿಂದ ದುಡ್ಡು ವಸೂಲು ಮಾಡ್ಕೊಳ್ಳೋಂತಹ ಕಾಂಟ್ರಾಕ್ಟನ್ನು ನೀನು ಮಾಡ್ಕೊಳ್ಳೋ ಹಾಗಿಲ್ಲ. ಎ ಮೈನರ್ ಕೆನ್ ಬಿ ಎ ಬೆನಿಫಿಷಿಯರಿ, ಅವನು ಲಾಭ ತಗೋಬೋದಷ್ಟೆ. ಹಿ ಕೆನ್ ಬಿ ಎ ಬೆನಿಫಿಷಿಯರಿ ಆರ್ ಎ ಪ್ರಾಮಿಸಿ, ಹಿ ಕೆನಾಟ್ ಬಿ ಎ ಪ್ರಾಮಿಸರ್. ಅಂದರೆ ಅವನಿಗೆ ಲಯಬಿಲಿಟೀಸ್ ಇಲ್ಲ. ಪ್ರಾಫಿಟ್ಸ್ ಇದ್ರೆ ಅವನು ತಗೋಬೋದು, ಬೆನಿಫಿಟ್ಸ್ ಇದ್ರೆ ಎಂಜಾಯ್ ಮಾಡ್ಬೋದು, ಪ್ರಾಫಿಟ್ಸ್ ಇದ್ರೆ ತಗೋಬೋದು, ಲಯಬಿಲಿಟೀಸ್ ಮಾತ್ರ ಅವನಿಗೆ ಕೊಡೋಂಗಿಲ್ಲ. ದೆನ್ his agreement cannot be ratified by him on attaining the age of majority. You know, some people what they do, they enter into a contract with minor at the age of 16 or 17. ಕಾಂಟ್ರಾಕ್ಟ್ ಮಾಡಿಸ್ಕೊಂಡ್ಬಿಡ್ತಾರೆ. ಆ ಕಾಂಟ್ರಾಕ್ಟನ್ನು ಮತ್ತೆ ಇನ್ನೊಂದು ಫ್ಯೂಚರ್ ಡೇಟಲ್ಲಿ ಆ ಹುಡುಗನಿಗೆ ಅಥವಾ ಹುಡುಗಿಗೆ 18 ಇಯರ್ಸ್ ಮೆಚ್ಯೂರಿಟಿ ಬಂದಾಗ ಆ ಹಳೆಯ ಕಾಂಟ್ರಾಕ್ಟ್ಗೆ ಮತ್ತೆ ಇನ್ನೊಂದು ಸಲ ಸಿಗ್ನೇಚರ್ ಮಾಡಿಸ್ಕೊಂಡು, ವಿಟ್ನೆಸ್ ಮಾಡಿಸ್ಕೊಂಡು, ಮೇಜರ್ ಆಗಿರೋವಾಗ ಮಾಡಿರೋ ಕಾಂಟ್ರಾಕ್ಟ್ ಅನ್ನೋ ಥರ ಕೊಡ್ತಾರೆ. ಬಟ್ ದಟ್ ಕೆನಾಟ್ ಬಿ ಡನ್. 18 ಇಯರ್ಸ್ ಏಜ್ ಆಗೋದಕ್ಕಿಂತ ಮೊದಲು ಮಾಡಿರೋ ಕಾಂಟ್ರಾಕ್ಟ್ಸನ್ನು 18 ಇಯರ್ಸ್ ಆದಮೇಲೆ ಅದನ್ನು ಮತ್ತೆ ರೀರ್ಯಾಟಿಫೈ ಮಾಡಿಕೊಂಡ್ರು, ಸಿಗ್ನೇಚರ್ ಮಾಡಿಕೊಂಡ್ರೂ ಕೂಡ ಅದು ಕೆಲ್ಸಕ್ಕೆ ಬರಲ್ಲ. ಫ್ರೆಶ್ ಕಾಂಟ್ರಾಕ್ಟ್ಸ್ ಮಾಡ್ಕೋಬೋದಾ 18 ಇಯರ್ಸ್ ಆದಮೇಲೆ? ಎಸ್, ಫ್ರೆಶ್ಲಿ ಎ ಕಾಂಟ್ರಾಕ್ಟ್ ಕ್ಯಾನ್ ಬಿ ಎಂಟರ್ಡ್, ಬಟ್ if the people try to ratify their old contracts which has been formed when that person is below the age of 18 years, that is not possible. Adanne ನಾವು his agreement cannot be ratified by him on attaining the age of majority. 18 years ಮೊದಲು 18 ಇಯರ್ಸ್ಗಿಂತ ಕಡಿಮೆ ಏಜ್ ಇರುವಾಗ ಮಾಡಿರುವಂತಹ ಕಾಂಟ್ರಾಕ್ಟ್ಸನ್ನು 18 ಇಯರ್ಸ್ ಆದ ಮೇಲೆ ಅದಕ್ಕೆ ನಾನು ಮತ್ತೆ ಡೇಟ್ ಚೇಂಜ್ ಮಾಡೋದು, ಸೈನ್ ಮಾಡೋದು ಮಾಡ್ಕೊಳ್ತೀನಿ. ಇಟ್ ಈಸ್ ನಾಟ್ ಪಾಸಿಬಲ್. ದೆನ್ ಇಫ್ ಹಿ ಹ್ಯಾಸ್ ರಿಸೀವ್ಡ್ ಎನಿ ಬೆನಿಫಿಟ್ ಅಂಡರ್ ಎ ವಾಯ್ಡ್ ಅಗ್ರಿಮೆಂಟ್, ಹಿ ಕೆನಾಟ್ ಬಿ ಆಸ್ಕ್ಡ್ ಟು ಕಾಂಪೆನ್ಸೇಟ್ ಆರ್ ಪೇ ಫಾರ್ ಇಟ್. ಇದನ್ನು ಹೇಳಿದ್ವಿ, ಕಾಂಟ್ರಾಕ್ಟ್ ಮಾಡ್ಕೋಬಾರ್ದು, ಮಾಡ್ಕೊಂಡ್ರೆ ವಾಯ್ಡ್ ಆಗುತ್ತೆ. ಆ ವಾಯ್ಡ್ ಆಗಿರೋ ಕಾಂಟ್ರಾಕ್ಟಿಂದ ಈ ಮೈನರ್ಗೆ ಏನಾದರೂ ಬೆನಿಫಿಟ್ ಆಗಿದ್ರೆ ಅದನ್ನು ಹಾಗೆ ಬಿಟ್ಬಿಡಬೇಕು. ಯು ಕೆನಾಟ್ ಟೇಕ್ ಬ್ಯಾಕ್, ಯು ಕೆನಾಟ್ ಆಸ್ಕ್ ಹಿಮ್ ಟು ರಿಟರ್ನ್. You cannot ask him to return. Then he can always plead minority. He can always say that he is a minor. ಮೊದಲೇ ಹೇಳಬೇಕು ಅನ್ನೋದೇನು ಇಲ್ಲ. ಕಾಂಟ್ರಾಕ್ಟ್ ಆದ ಮೇಲೆ ಬೆನಿಫಿಟ್ಸ್ ಎಲ್ಲ ತಗೊಂಡ ಮೇಲೆ ಬೇಕಾದರೂ he can say that I am a minor. ಅಲ್ಲಿವರೆಗೂ ಸೈಲೆಂಟ್ ಆಗಿದ್ದು he can go to a court and he can say yes I am a minor. ಇವ್ರು ನನ್ನ ಜೊತೆ ಮಾಡ್ಕೊಂಡಿದ್ದಾರೆ ಕಾಂಟ್ರಾಕ್ಟು, ನಾನು ಮೈನರ್ ಅಂತ ಪ್ಲೀಡ್ ಮಾಡ್ಬೋದು. ಸೊ fraudulent representation by a minor, no difference in the status or agreement. ಅಂದರೆ ಚಿಲ್ಡ್ರನನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರುವ ಕೆಲವು ಕಾನೂನುಗಳು ನಮ್ಮ ದೇಶದಲ್ಲಿ. ಬಟ್ ಯು ನೋ, ಸರ್ಟನ್ ಚಿಲ್ಡ್ರನ್ ಈವನ್ ಅಟ್ ದ ಏಜ್ ಆಫ್ 15-16 ದೇ ಸ್ಟಾರ್ಟೆಡ್ ಥಿಂಕಿಂಗ್ ವೆರಿ ಕನ್ನಿಂಗ್ಲಿ ಅಲ್ವಾ. 15, 16, 17 ವರ್ಷಕ್ಕೇನೆ ಡೆಕಾಯಿಟಿ, ಡ್ರಗ್ಗಿಂಗು, ರೇಪ್ಸು ಎಲ್ಲ ಮಾಡುವಂತಹ ಹುಡುಗರು ನಾವು ನೋಡ್ತಾ ಇದ್ದೀವಿ. ಸೊ 18 ಇಯರ್ಸ್ ಮೇಲ್ಪಟ್ಟರೆ ಮಾತ್ರ ಅವನು ಮೆಜಾರಿಟಿ. 17-16 ಇದ್ದಾಗ ಅವನಿಗೇನು ಗೊತ್ತಾಗೋದಿಲ್ಲ. ಅವ್ನು ಕಾಂಟ್ರಾಕ್ಟ್ ಮಾಡಿಕೊಂಡ್ರು ಅವನಿಗೆ ಬೆನಿಫಿಟ್ ಕೊಟ್ಬಿಡಿ, ಅವನ್ನ ಲೈಬಲ್ ಮಾಡಬೇಡಿ ಅಂತೆಲ್ಲ ನಮ್ಮ ದೇಶದಲ್ಲಿ ರೂಲ್ಸ್ ಇದೆ. ಬಟ್ ಫ್ರಾಡುಲೆಂಟ್ ರೆಪ್ರೆಸೆಂಟೇಷನ್ ಏನು ಮಾಡ್ತಾನೆ, 17 ಇಯರ್ಸ್ ಇರೋ ಹುಡುಗ ನನಗೆ 18 ಆಗಿದೆ ಅಂತ ಸುಳ್ಳು ಹೇಳಿ ಕಾಂಟ್ರಾಕ್ಟ್ ಎಂಟ್ರಿ ಮಾಡ್ಕೊಂಡ್ಬಿಡ್ತಾನೆ. ಬೆನಿಫಿಟ್ಸ್ ಎಲ್ಲ ತೊಗೊಂಡಾದ್ಮೇಲೆ ಕೋರ್ಟಲ್ಲಿ ಹೇಳ್ತಾನೆ, ಒರಿಜಿನಲ್ ಡೇಟ್ ಆಫ್ ಬರ್ತ್ ತೋರಿಸ್ತಾನೆ, ನಾನು ಮೈನರು, ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತಾನೆ ಅಲ್ವಾ. ಸೊ ಇಟ್ ಈಸ್ ಎ ಫ್ರಾಡ್. ಬಟ್ ಆ ಥರ ಫ್ರಾಡ್ಗೆ ಏನಾದರೂ ಕನ್ವಿಕ್ಷನ್ ಇದೆಯಾ ಅಂತಂದರೆ ನೋ, ದ ಆ್ಯಕ್ಟ್ ಈಸ್ ವೆರಿ ಸೈಲೆಂಟ್ ಆನ್ ದಟ್, ನೋ ಡಿಫರೆನ್ಸ್.
ಅವನು ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ದಿರ ಮಾಡಿದ್ರು, ಫ್ರಾಡ್ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಡೇಟ್ ಆಫ್ ಬರ್ತನ್ನು ಚೇಂಜ್ ಮಾಡಿದ್ರು, ಸುಳ್ಳು ಹೇಳಿ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ರು. ಬೆನಿಫಿಟ್ ಮೈನರ್ಗೆ ಹೋಗೋ ಥರ ಇದೆ ನಮ್ಮ ಕಾನೂನುಗಳು, ಮೇಜರ್ಸ್ಗೆ ಬೆನಿಫಿಟ್ ಆಗೋ ಥರ ಇಲ್ಲ. ದಟ್ಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ದೆನ್ there can be no specific performance of the agreements entered into by him as they are void ab initio. ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಿಸಿ, ಈಗ ಯಾರೋ ಒಬ್ಬ ಹುಡುಗನ ಜೊತೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತೀವಿ, ಹಿ ಹ್ಯಾಸ್ ಟು ಪೇಂಟ್ ಅವರ್ ಹೌಸ್ ಅಂತ ನಾವು ಒಂದು ಸ್ವಲ್ಪ ದುಡ್ಡು ಕೊಟ್ಬಿಟ್ಟಿರ್ತೀವಿ. ಆಮೇಲೆ ಕೋರ್ಟ್ಗೆ ಹೋಗಿ ವಿ ಆರ್ ಆಸ್ಕಿಂಗ್ ಫಾರ್ ಅ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್, ಅವನ್ನ ಬಂದು ಕೆಲಸ ಮಾಡಿಸ್ಕೊಳ್ಳಿ. ನೋ, ಯು ಕೆನಾಟ್ ಆಸ್ಕ್. ನೋ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಫಾರ್ ಮೈನರ್ಸ್ ಬಿಕಾಸ್ ದ ಕಾಂಟ್ರಾಕ್ಟ್ ಈಸ್ ವಾಯ್ಡ್. ಕಾಂಟ್ರಾಕ್ಟ್ಗೆ ಬೆಲೆ ಇಲ್ಲ ಅಂತಂದರೆ ನೀನು ಕೊಟ್ಟಿರೋ ದುಡ್ಡಿಗೂ ಬೆಲೆ ಇಲ್ಲ, ಅವ್ನು ನೀನು ಸಹಿ ಹಾಕಿರೋ ಪೇಪರ್ಗೆ ಡಾಕ್ಯುಮೆಂಟ್ ಈಸ್ ನಾಟ್ ಎ ವ್ಯಾಲಿಡ್ ಒನ್, ಯು ಕೆನಾಟ್ ಆಸ್ಕ್. ದೆನ್ ಹಿ ಕೆನಾಟ್ ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್ ಆಫ್ ಪಾರ್ಟ್ನರ್ಶಿಪ್. ಪಾರ್ಟ್ನರ್ಶಿಪ್ಪಲ್ಲೂ ಕೂಡ ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಎ ಮೈನರ್ ಕೆನ್ ಬಿ ಎ ಪಾರ್ಟ್ನರ್ ಫಾರ್ ಪ್ರಾಫಿಟ್ಸ್ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಹಿ ಕೆನ್ ಬಿ ಎ ಪಾರ್ಟ್ನರ್ ಫಾರ್ ಪ್ರಾಫಿಟ್ಸ್. ಅವನು ಕ್ಯಾಪಿಟಲ್ ತರೋದಿಲ್ಲ, ಹಿ ವಿಲ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಬಿಸ್ನೆಸ್, ಬಟ್ ಹಿ ಕ್ಯಾನ್ ಟೇಕ್ ದ ಪ್ರಾಫಿಟ್ಸ್ ಫ್ರಮ್ ದ ಕಂಪನಿ, ಐ ಮೀನ್ ಫ್ರಮ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಹಿ ಕೆನಾಟ್ ಎಂಟರ್ ಇನ್ ಟು ಎ ಪಾರ್ಟ್ನರ್ಶಿಪ್. ಎ ಮೈನರ್ ವಿತ್ ದ ಕನ್ಸೆಂಟ್ ಆಫ್ ಆಲ್ ದ ಪಾರ್ಟ್ನರ್ಸ್ ಕ್ಯಾನ್ ಬಿ ಅಡ್ಮಿಟೆಡ್ ಟು ದಿ ಬೆನಿಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್. ಲಾಭ ತಗೊಳ್ಳೋದಕ್ಕೆ ಎಲ್ಲ ಪಾರ್ಟ್ನರ್ಸು ಒಪ್ಕೊಂಡ್ರೆ ಒಬ್ಬ ಮೈನರನ್ನು ಸೇರಿಸ್ಕೋಬೋದು, ಬಟ್ ಹಿ ಈಸ್ ನಾಟ್ ಲಯಬಲ್. ಅಟ್ ಎನಿ ಕಾಸ್ಟ್ ಯು ಕೆನಾಟ್ ಮೇಕ್ ಎ ಮೈನರ್ ಪರ್ಸನ್ ಲಯಬಲ್ ಫಾರ್ ಎನಿ liabilities or losses in a partnership. He cannot be adjusted insolvent. Bankrupt ಆಗೋ ಚಾನ್ಸಸ್ಸೇ ಇಲ್ಲ. ಮೈನರ್ನ ಇನ್ಸಾಲ್ವೆಂಟ್ ಅಂತ ಡಿಕ್ಲೇರ್ ಮಾಡೋ ಕಾನೂನೇ ಇಲ್ಲ. ದೆನ್ he is liable for necessary supplied or necessary services. Yes. So ಮೈನರ್ ಅಂತ ಮಾತ್ರಕ್ಕೆ he can keep on cheating everyone by committing fraudulent contracts ಅಂತಲ್ಲ. If he is enjoying benefits relating to basic necessaries of like education, books, clothing, food, shelter, these type of necessaries he will become liable to take. So ಅಂಥದಕ್ಕೆ ದುಡ್ಡು ಕೊಡೋದಕ್ಕೆ ಅವನು ಲಯಬಲ್ ಮಾಡ್ತೀವಿ ನಾವು. ಸೊ ಮೈನರ್ ಕ್ಯಾನ್ ಎಂಟರ್ ಇನ್ ಟು ಎ ಕಾಂಟ್ರಾಕ್ಟ್ ಆಫ್ ಅಪ್ರೆಂಟಿಶಿಪ್ in a workplace or training or instruction in a special art, education, etc. He can be a student. When he takes education, he can be made liable to pay for the education. He can be an agent. He can act as an agent, but he is not personally liable. ಇನ್ನೊಬ್ಬ ಮೇಜರ್ ವ್ಯಕ್ತಿಗೆ ಇವನು ಏಜೆಂಟ್ ಆಗಿ ಕೆಲಸ ಮಾಡ್ಬೋದು, ಆದರೂ ಇವನಿಗೆ ಜವಾಬ್ದಾರಿ ಇಲ್ಲ. ಇವನೇನಾದ್ರು ತಪ್ಪು ಮಾಡಿದ್ರೂ ಆ ಪ್ರಿನ್ಸಿಪಲ್ಗೆ ಬೀಳುತ್ತೆ ಹೊತ್ತು ಏಜೆಂಟಿಗೆ ಯಾವ ಫೈನಾನ್ಷಿಯಲ್ ಲಯಬಿಲಿಟಿನೂ ಕೂಡ ನಾವು ಅಟ್ಯಾಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಹೀಸ್ ಪೇರೆಂಟ್ಸ್ ಆರ್ ನಾಟ್ ಲಯಬಲ್ ಫಾರ್ ದಿ ಕಾಂಟ್ರಾಕ್ಟ್ಸ್ ಎಂಟರ್ಡ್ ಬೈ ಹಿಮ್. ಈಗ ಕಾಂಟ್ರಾಕ್ಟೇ ವ್ಯಾಲಿಡ್ ಇಲ್ಲ ಅಂದಮೇಲೆ ಅವ್ನು ಮಾಡಿರೋ ಕಾಂಟ್ರಾಕ್ಟನ್ನು ತಗೊಂಡು ನಡಿ ನಿಮ್ಮ ಅಪ್ಪನ ಹತ್ರ ಹೋಗಿ ತೋರಿಸ್ತೀನಿ, ನೋ, ನಥಿಂಗ್. ಪೇರೆಂಟ್ಸ್ ಕೆನಾಟ್ ಬಿಕಮ್ ರೆಸ್ಪಾನ್ಸಿಬಲ್ because the contracts are void. A minor is liable in tort or civil wrong. This is a very important thing. Minors ಅನ್ನು ಪ್ರೊಟೆಕ್ಟ್ ಮಾಡೋ ರೀತಿಯಾಗೆ ಇದೆ ಎಲ್ಲ ಕಾನೂನುಗಳು ಅಂತ ಹೇಳ್ತಾ ಇದ್ವಲ್ಲ. ಎಸ್, ಬಟ್ ಇಫ್ ಎ ಮೈನರ್ ಕಮಿಟ್ಸ್ ಎ ರಾಂಗ್ crime, if he demolishes a property or if he kills a person or something else, ಅವನಿಗೆ ಲಯಬಿಲಿಟಿ ಬಂದೇ ಬರುತ್ತೆ, ಶಿಕ್ಷೆ ಆಗುವಂತಹ ಚಾನ್ಸಸ್ ಇರುತ್ತೆ. And a minor cannot become shareholder of a company. Shareholder of a company ಆಗೋದಕ್ಕೂ ಸಾಧ್ಯ ಇಲ್ಲ, except when the shares are fully paid up and transferred by share. ಸೊ ಯಾರಾದರೂ ಫುಲ್ಲಿ ಪೇಯ್ಡ್ ಶೇರ್ಸನ್ನು ಅವನಿಗೆ ಟ್ರಾನ್ಸ್ಫರ್ ಮಾಡಿದರೆ ಅವನು ತೊಗೋಬೋದು, ಗಿಫ್ಟಾಗಿ ಕೊಟ್ಟಿದ್ರೆ ತೊಗೋಬೋದು, ಗಾರ್ಡಿಯನ್ಸೋ ಪೇರೆಂಟ್ಸೋ ಅವನ ಹೆಸರಿಗೆ ಮಾಡಿದರೆ ಮಾಡ್ಬೋದು, ಬಟ್ ಹಿ ವಿಲ್ ನಾಟ್ ಬಿಕಮ್ ರೆಸ್ಪಾನ್ಸಿಬಲ್ ಫಾರ್ ಎನಿಥಿಂಗ್. ಸೊ ದಟ್ಸ್ ಅಬೌಟ್ ದಿ ರೂಲ್ಸ್ ರಿಲೇಟಿಂಗ್ ಟು ಕಾಂಟ್ರಾಕ್ಟ್ಸ್ ವಿತ್ ಮೈನರ್ಸ್. Let us proceed to the second kind, that is unsound mind. A person is said to be of sound mind for the purpose of making contract if at any time he is capable of understanding the rational judgment. ಕಾಂಟ್ರಾಕ್ಟ್ ಮಾಡಿಕೊಳ್ಳುವಂತಹ ಒಂದು ಟೈಮಲ್ಲಿ ಕಾಂಟ್ರಾಕ್ಟನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸ್ಥಿತಿಯಲ್ಲಿ ಅವನಿದ್ದರೆ ಅವನು ಕಾಂಟ್ರಾಕ್ಟ್ ಎಂಟ್ರಿ ಮಾಡ್ಕೋಬೋದು. ಅದರ್ವೈಸ್ ಹಿ ವಿಲ್ ಬಿ ಟ್ರೀಟೆಡ್ ಆಸ್ ಅನ್ಸೌಂಡ್ ಮೈಂಡ್.
ಈ ಅನ್ಸೌಂಡ್ ಮೈಂಡೆಡ್ ಪೀಪಲ್ ಅಂತ ನಾವು ಯಾರನ್ನ ಕರಿತೀವಿ ಅಂದರೆ ಇಡಿಯಟ್ಸ್, ಇಡಿಯೋಸಿ. ಇಡಿಯಟ್ಸ್ ಅಂತಂದರೆ ಬೈ ಬರ್ತ್ ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್, ಬೈ ಬರ್ತ್ ದೇ ಆರ್ ಸ್ಲೋ ಲರ್ನರ್ಸ್, ಬೈ ಬರ್ತ್ ದೇರ್ ಮೆಂಟಲ್ ಕೇಪಬಿಲಿಟೀಸ್ ಆರ್ ವೆರಿ ಲಿಮಿಟೆಡ್. ಇಡಿಯೋಸಿಟಿ ಕಮ್ಸ್ ಫ್ರಮ್ ಬರ್ತ್. ಹುಟ್ಟಿದಾಗಲಿಂದಲೇ ಅವರ ಮೆಂಟಲ್ ಗ್ರೋತ್ ಸರಿಯಾಗಿಲ್ಲ. ಸೊ ಹಾಗಾಗಿ ಅವರಿಗೆ ಕೆಲವು ವಿಚಾರಗಳು ಅರ್ಥ ಆಗೋದಿಲ್ಲ. ಅಂಥವ್ರನ್ನ ನಾವು ಇಡಿಯಟ್ಸ್ ಅಂತೀವಿ. ದೇ ಆರ್ ಅನ್ಸೌಂಡೆಡ್ ಮೈಂಡ್. ಲೂನಸಿ ಆರ್ ಇನ್ಸ್ಯಾನಿಟಿ, ಇದು ಬೈ ಬರ್ತ್ ಬರೋದಲ್ಲ. ಮೇ ಬಿ ಆಫ್ಟರ್ ಸಮ್ ಇಯರ್ಸೋ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿನೋ ತಲೆ ಮೇಲೆ ಯಾರಾದರೂ ಹೊಡೆದಾಗೋ ಸಮಥಿಂಗ್ ಹ್ಯಾಪನ್ಸ್ ಆ್ಯಂಡ್ ಹಿ ಬಿಕಮ್ ಎ ಮೆಂಟಲ್ ಪರ್ಸನ್. ಲೂನಾಟಿಕ್ ಆರ್ ಇನ್ಸೇನ್ ಪರ್ಸನ್, ಹುಚ್ಚ ಅಂತ ಹೇಳ್ಬೋದು. ಡ್ರಂಕ್ನೆಸ್, ಫುಲ್ಲಾಗಿ ಕುಡ್ದಿದ್ದಾಗ ಅವನಿಗೆ ಏನು ಅರ್ಥ ಆಗೋದಿಲ್ಲ. ಹಿಸ್ ಮೈಂಡ್ ವಿಲ್ ನಾಟ್ ವರ್ಕ್ ಪ್ರಾಪರ್ಲಿ ಆರ್ ಫಂಕ್ಷನ್ ಪ್ರಾಪರ್ಲಿ. ಮೆಂಟಲ್ ಡಿಕೆ ಬಿಕಾಸ್ ಆಫ್ ಏಜ್. ಏಜ್ ಜಾಸ್ತಿ ಆದಾಗ, ಒಂದು 70, 80, 90 ಈ ಥರ ಏಜ್ ಆಗಿಬಿಟ್ಟಾಗ ಹಿಸ್ ಮೈಂಡ್, ದೇರ್ ಮೈಂಡ್ ಕೆನಾಟ್ ಫಂಕ್ಷನ್ ಪ್ರಾಪರ್ಲಿ. ಸೊ because of age also the capability of mind, the memory power or the understanding capabilities of old people will come down. So adana mental decay anta heli karitivi. Delirious persons andre seriously ill people, sick people. ಕೆಲವು ಸೀರಿಯಸ್ ಕಾಯಿಲೆಗಳಿಂದ ಅವ್ರ ಮೆದುಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಬೇಕಾದ್ರೆ ಅಂಥವ್ರನ್ನ ಡೆಲಿರಿಯಸ್ ಪರ್ಸನ್ಸ್ ಅಂತ ಹೇಳಿ ಕರಿತೀವಿ. ದೇ ಆರ್ ಆಲ್ಸೋ ನಾಟ್ ಅಲೌಡ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್. Hypnotized persons. I think you know about hypnotism. For a temporary period, certain expert doctors, they can put some people to sleep and they can get some things done from them. Hypnotized people, so their mental condition will not be stable. So during that situation also, they cannot be allowed to enter into contracts. So ಯಾರ್ಯಾರಿಗೆಲ್ಲ ಅನ್ಸೌಂಡ್ ಮೈಂಡ್ ಇರುತ್ತೆ ಅವರನ್ನೆಲ್ಲ ನಾವು ಕಾಂಟ್ರಾಕ್ಟ್ಸ್ಗೆ ತಗೋಬಾರ್ದು ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಇಡಿಯಟ್ಸು, ಲುನಾಟಿಕ್ಸು, ಡ್ರಂಕರ್ಡ್ ಪೀಪಲ್, ಮೆಂಟಲ್ ಡಿಕೇಡ್, ಓಲ್ಡ್ ಏಜ್ ಪೀಪಲ್ಲು. ಅದಕ್ಕೇನು ಏಜ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಏನೂ ಇಲ್ಲ. ಕೆಲವರಿಗೆ ವಯಸ್ಸಾಗ್ತಾ ಇದ್ದಂಗೆ ಕೆಲವರು ಆ್ಯಕ್ಟಿವ್ ಆಗೂ ಇರ್ತಾರೆ. ಸಮ್ ಪೀಪಲ್ ವಿಲ್ ಬಿ ವೆರಿ ಆ್ಯಕ್ಟಿವ್ ಅಟ್ ದ ಏಜ್ ಆಫ್ 100 years ಆಲ್ಸೋ, ಬಟ್ ಸಮ್ ಪೀಪಲ್ ವಿಲ್ ಬಿಕಮ್ ವೆರಿ ಓಲ್ಡ್ ಅಟ್ 60 and they cannot remember things properly. So it depends upon person to person mental decay and delirious, seriously sick people and hypnotized people. Then persons disqualified by any law. ಯಾವುದಾದ್ರೂ ಕಾನೂನು ಅವರನ್ನು ರಿಸ್ಟ್ರಿಕ್ಟ್ ಮಾಡಿದೆ ಕಾಂಟ್ರಾಕ್ಟ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅಂತಂದರೆ ಏಲಿಯನ್ ಎನಿಮೀಸ್. ಏಲಿಯನ್ ಮೀನ್ಸ್ ಫಾರಿನ್ ಕಂಟ್ರಿ ಪೀಪಲ್. ನಾರ್ಮಲಿ ಫಾರಿನ್ ಕಂಟ್ರಿ ಪೀಪಲ್ ಆರ್ ಅಲೌಡ್ ಟು ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್. ಈಗ ನಮ್ಮ ದೇಶದವರು ಯಾವುದೇ ಬೇರೆ ದೇಶದ ಸಿಟಿಜನ್ಸ್ ಜೊತೆ ಕಾಂಟ್ರಾಕ್ಟ್ಸ್ ಎಂಟ್ರಿ ಮಾಡ್ಕೋಬೋದಾ ಅಂದರೆ ಎಸ್, ಯು ಕ್ಯಾನ್ ಡೂ. But if that country is our enemy, if our enemy country people are entering into contracts with us, that is not allowed. So when our country is seriously at war with some countries antandaga, enemies, alien enemies, very few situations it might happen like India, Pakistan or India, China. But even today we can make contracts with Pakistani people or Chinese people. But certain times when war is going on, we treat them as alien enemies. Then foreign ambassadors and sovereigns. Foreign ambassadors, ಬೇರೆ ದೇಶದ ರೆಪ್ರೆಸೆಂಟೇಟಿವ್ಸ್ ಆಗಿ ನಮ್ಮ ದೇಶಕ್ಕೆ ಬಂದಿರ್ತಾರೆ. ಅಂಬಾಸಿಡರ್ಸ್, ಅಂಥವ್ರ ಜೊತೆ ಕಾಂಟ್ರಾಕ್ಟ್ಸ್ ಮಾಡ್ಕೋಬಾರ್ದು. ಸಾವರಿನ್ಸ್, ಕಿಂಗ್ ಆರ್ ಕ್ವೀನ್ ಆಫ್ ಫಾರಿನ್ ಕಂಟ್ರೀಸ್, ಅಂಥವ್ರ ಜೊತೆ ಮಾಡ್ಕೋಬಾರ್ದ. ಯಾಕೆ ಮಾಡ್ಕೋಬಾರ್ದು? ಮಾಡ್ಕೋಬಹುದು, ಬಟ್ ವಿತ್ ಕೋರ್ಟ್ ಪರ್ಮಿಷನ್. With the Supreme Court's permission only you can enter into contracts with sovereigns and ambassadors. Insolvent people, bankrupts, they will not be in a position to clear their debts. They are not in a position to clear their liabilities. Pauper agidare, insolvent people, they are not allowed to enter into contracts. Convicts ಅಂದರೆ ಯಾವುದೋ ಒಂದು ಕೇಸಲ್ಲಿ ಕನ್ವಿಕ್ಟ್ ಆಗಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಕೈದಿಗಳು, ಪ್ರಿಸನರ್ಸ್ ಇನ್ ಎ ಜೈಲ್, ದೇ ಕೆನಾಟ್ ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್. ಮ್ಯಾರಿಡ್ ವುಮೆನ್, ವಾಟ್ ಈಸ್ ದಿಸ್ ಮ್ಯಾರಿಡ್ ವುಮೆನ್? ಕಾಂಟ್ ದೇ ಡೂ ಬಿಸ್ನೆಸ್? ಕಾಂಟ್ ದೇ ಎಂಟರ್ ಇನ್ ಟು ಕಾಂಟ್ರಾಕ್ಟ್ಸ್? ಎಸ್, ಬಟ್ ದೇ ಕೆನ್ ಡೂ ಅಟ್ ದೇರ್ ಪರ್ಸನಲ್ ಕೆಪಾಸಿಟಿ, ನಾಟ್ ಆಸ್ ಎ ಫ್ಯಾಮಿಲಿ ಮೆಂಬರ್. Not as a family member, but at their personal capacity,
with their personal assets they can enter into their contracts.